ಫೇವ್ರೆಟ್. ನಾನು ಈಗಲೂ ಕೂಡ ಹೆಚ್ಚಾಗಿ ಬರುವಾಗ ಇದನ್ನು ತಗೊಳ್ತೇನೆ. ದೂದ್ ಪೇಡ ಅಂತ ಪಾಲ್ಗೋವಾ 2 ರೂಪಾಯಿ ಸೂಪರ್ ಇರ್ತದೆ. ಮತ್ತೆ ಇದು ಸೊ ಸೆಕೆಗೆ ಭಾರಿ ಒಳ್ಳೇದಾಗ್ತಾ ಉಂಟು. ಈ ತಂಪು ಎಳ್ಳು ಜ್ಯೂಸು ಇಳಿದು ಹೋಗ್ತಾ ಇರೋದು ಗೊತ್ತಾಗ್ತದೆ, ಫೀಲ್ ಆಗ್ತದೆ, ಮತ್ತೆ ಮತ್ತೆ ಕುಡಿಯುವ ಅನಿಸ್ತದೆ. ಸುಂದರ ನೆನಪುಗಳಂತೇಳಿ ಹೇಳಿದ್ರೆ ಏನೇನು ಇರ್ತದೆ ಹೇಳಿ. ನಾವು ಒಂದು ಪ್ರೈಮರಿಗೆ ಹೋದಂತಹ ದಿನಗಳು, ಅಲ್ಲಿ ನಮ್ಮ ಫ್ರೆಂಡ್ಸ್, ಅವರ ಜೊತೆ ಆಡಿದಂಥ ಆಟಗಳು, ಅವರ ಜೊತೆ ನಾವು ಸೇರಿ ತಿಂದಂತಹ ತಿಂಡಿಗಳು, ಐಸ್ ಕ್ಯಾಂಡಿ ಇರ್ಬೋದು, ಕಡ್ಲೆ ಇರ್ಬೋದು, ಇದೆಲ್ಲ ಅದೇ ಆ ತಿಂಡಿಯನ್ನು ತರಲಿಕ್ಕೆ ಹೋದಂತಹ ಅಂಗಡಿಗಳು, ಇದೆಲ್ಲವೂ ನಮ್ಮ ಒಂದು ಸ್ಮೃತಿ ಪಟಲದಲ್ಲಿ ಯಾವತ್ತೂ ಕೂಡ ನೆನಪಿರ್ತದೆ. ಸೊ ನಾನು ನನ್ನ ಹೈಸ್ಕೂಲ್ನ 3 ವರ್ಷ ಮಾಡಿದ್ದು ಭುವನೇಂದ್ರ ಶಾಲೆಯಲ್ಲಿ. ಅದರ ನಂತರ SVTಯಲ್ಲಿ PU ಅನ್ನ ಮಾಡಿದೆ. ಅದು ಆದ್ಮೇಲೆ 2 ವರ್ಷ TCH ಅನ್ನ ಮಾಡಿ, ಅಂದ್ರೆ ಟೀಚರ್ಸ್ ಟ್ರೈನಿಂಗ್, ಅದು ಮ್ಯಾಂಗ್ಳೂರಲ್ಲಿ ಮಾಡಿದೆ. ಮತ್ತೆ ಪುನಃ ಭುವನೇಂದ್ರ ಶಾಲೆಗೆ ನಾನು ಟೀಚರ್ ಆಗಿ ಬಂದೆ. ಸೊ ಭುವನೇಂದ್ರ ಶಾಲೆಯಲ್ಲಿ ನಾನು ಆಸ್ ಅ ಟೀಚರ್ ಮತ್ತೆ ಸ್ಟೂಡೆಂಟ್ ಅಂತ ಹೇಳಿ ಓವರ್ ಆಲ್ ಒಂದು ಈ ಏರಿಯಾದಲ್ಲಿ ನಾನು ಸುಮಾರು ಒಂದು 25 ವರ್ಷದಿಂದ ಇದ್ದೇನೆ. ಸೊ 25 ವರ್ಷದಿಂದ ಈಗಲೂ ಕೂಡ ಅಂತ ಹೇಳಿದ್ರೆ ನನ್ನ ಬಾಲ್ಯದ ಜೀವನದಿಂದ ಹಿಡಿದು ಇಲ್ಲಿಯ ತನಕ ಟೀಚರ್ ಆಗಿ ಒಂದು 20 ವರ್ಷ ಆಗುವ ತನಕ ನಾವು ಹೆಚ್ಚಾಗಿ ಬರುವಂತಹ ಅಂಗಡಿ ಅಂತೇಳಿ ಹೇಳಿದ್ರೆ ಇಲ್ಲಿ ತೋರಿಸಿ. ಈಗ ಇದನ್ನ ಅಜ್ಜಿ ಅಂಗಡಿ ಅಂತೇಳಿ ಹೇಳ್ತಾರೆ. ನಾವು ಮೊದಲು ಕಾಮತ್ರ ಅಂಗಡಿ ಅಂತೇಳಿ ಹೇಳ್ತಿದ್ದೆವು, ಐಡಿಯಲ್ ಸ್ಟೋರ್ ಅಂತೇಳಿ ಹೇಳಿ ಈ ಅಂಗಡಿಯ ಹೆಸರು. ಇಲ್ಲಿಯ ವಿಶೇಷತೆ ಏನಪ್ಪಾ ಅಂತೇಳಿ ಹೇಳಿದ್ರೆ, ಇಲ್ಲೆಲ್ಲ ಡಬ್ಬ ನೋಡ್ತಿದ್ದೀರಲ್ಲ, ಈ ಎಲ್ಲ ಸುಮಾರು ನಾನೀಗ ಕೌಂಟ್ ಮಾಡಿದೆ, ಸುಮಾರು ಒಂದು 50-53ರಷ್ಟು ಡಬ್ಬ ಇದೆ. ಸೊ ಪ್ರತಿಯೊಂದು ಡಬ್ಬದಲ್ಲಿ ಬೇರೆ 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 ಚಾಕ್ಲೇಟ್ಗಳು, ಮಿಠಾಯಿಗಳು ಒಂದು ಡಬ್ಬದಲ್ಲಿ ಇದ್ದದ್ದು ಮತ್ತೊಂದು ಡಬ್ಬದಲ್ಲಿ ಇಲ್ಲ. ಸೊ ಇಂಥ ವೆರೈಟೀಸ್ ಈಗ ಮಾತ್ರ ಅಲ್ಲ, ನಾನು ಚಿಕ್ಕವಳಿರುವಾಗಿಂದಲೂ ಕೂಡ ಇಲ್ಲಿ ವೆರೈಟೀಸ್ ಬೇರೆ ಬೇರೆ ರೀತಿಯ ತಿಂಡಿಗಳೆಲ್ಲ ಇರ್ತಿತ್ತು. ಹಾಗಾಗಿ ನಾವು ಹೆಚ್ಚಾಗಿ ಇದೇ ಅಂಗಡಿಗೆ ಬರ್ತಾ ಇದ್ದೇವೆ. ಸೊ ಈಗ ಇಲ್ಲಿ ಸಮೋಸ ಇದೆ, ಅದೇ ರೀತಿ ರಾಗಿ, ಅದೇ ರೀತಿ ಎಳ್ಳು ಜ್ಯೂಸ್ ಇದನ್ನೆಲ್ಲ ಇಡ್ತಾರೆ. ಅಂತೂ ಇಂತೂ ಈಗದ ತನಕ ಅವರ ಜೊತೆಗಿನ ಒಡನಾಟ ಇರ್ಬೋದು, ಆ ಒಂದು ಪ್ರೀತಿ ಇರ್ಬೋದು, ಹಾಗೆ ನಮ್ಮದು ಇದೆ. ಸೊ ಇವತ್ತು ನಾನು ಮಕ್ಕಳ ಪ್ರೀತಿಯ ಅಜ್ಜಿ ಅಂಗಡಿಗೆ ಬಂದಿದ್ದೇನೆ, ಭುವನೇಂದ್ರ ಶಾಲೆಯ ಮುಂದೆ. ಬನ್ನಿ ನಾವು ಇವರ ಹತ್ರ ಮಾತಾಡಿಸುವ. ಯಾವ ಯಾವ ಎಲ್ಲ ಒಂದು ತಿಂಡಿಗಳು ಇದೆ, ಇವರ ಹತ್ರ ಸ್ವೀಟ್ ಇದೆ, ಚಾಕ್ಲೇಟ್ಸ್ ಇದೆ, ಇದನ್ನ ತಿಳಿಯೋಣ ಬನ್ನಿ. ನಾವು ಚಿಕ್ಕವರಿರುವಾಗ ಈ ಎಲ್ಲ ಕಾಯಿನ್ಗಳೆಲ್ಲ ಇತ್ತು. ಇಲ್ಲಿ ಒಂದು ಝೂಮ್ ಮಾಡು, ಇದು ನೋಡಿ 10 ಪೈಸೆ, 10 ಪೈಸೆ, 25 ಪೈಸೆ, ಇದೆಲ್ಲ ನಮ್ಮ ಹತ್ರ ಕಾಯಿನ್. ನಾವು ಒಂದು ದಿನ ತಗೊಂಡೋದ್ರೆ ನಾವೇ ಆ ಒಂದು ಶಾಲೆಯ ರಾಣಿ ರಾಜ, ಮಕ್ಕಳೆಲ್ಲ ನಮ್ಮ ಹತ್ರ ಬರ್ತಾ ಇದ್ರು. ಯಾಕೆ ಗೊತ್ತಾ, ಈ ಒಂದೊಂದು ಕಾಯಿನಿನಲ್ಲಿ ಒಂದೊಂದು ಪೈಸೆ ಏನಿದೆ ಇದರಲ್ಲಿ ಅಷ್ಟೊಂದು ಚಾಕ್ಲೇಟ್ ಸಿಗ್ತಾ ಇತ್ತು. ನೋಡಿ 5 ಪೈಸೆ ಕೂಡ ಇದೆ, 5 ಪೈಸೆ, ಅದೇ ರೀತಿ 20 ಪೈಸೆ, 10 ಪೈಸೆ. ನೋಡಿ ಇದು ಎಲ್ಲವೂ ಕೂಡ ಈ ಎಲ್ಲ ಒಂದು ಕಾಯಿನ್ ಅನ್ನ ಇಲ್ಲಿ ತಗೊಂಡು ಬಂದ್ರೆ ನಮ್ಗೆ ಇಲ್ಲಿ ಬೇರೆ ಬೇರೆ ರೀತಿಯ ಚಾಕ್ಲೇಟ್ ಅನ್ನ, ಅದೇ ರೀತಿ ಮಿಠಾಯಿಯನ್ನ ನಾವಿಲ್ಲಿ ತಗೊಳ್ಬಹುದಾಗಿತ್ತು. ಅದು ಮಾತ್ರ ಅಲ್ಲ, ಇಲ್ಲಿ ನೀವು ನೋಡ್ಬೋದು ಒಂದು ಹಳೆಯ ನೋಟುಗಳು, 1 ರೂಪಾಯಿ ನೋಟ್, 2 ರೂಪಾಯಿದು, ಇದೆಲ್ಲ ನೋಟುಗಳು. ಈ ಎಲ್ಲ ನೋಟುಗಳನ್ನು ನೋಡುವಾಗ ನಮ್ಗೆ ಬಾಲ್ಯದ ನೆನಪುಗಳು, ಅದರ ಜೊತೆಗೆ ನಮ್ಗೆ ಈ ಅಂಗಡಿಗೆ ಬಂದಂತಹ ನೆನಪುಗಳು. ಈ ಅಂಗಡಿಯಲ್ಲಿ ಇಷ್ಟೇ ಒಂದು ಕಡಿಮೆ ಒಂದು ಬೆಲೆಗೆ ಸಿಗ್ತಾ ಇದ್ದಂತ ಬೇರೆ ಬೇರೆ ರೀತಿಯ ಒಂದು ಸ್ವಾದಿಷ್ಟ ಮಿಠಾಯಿಗಳು, ಇದೆಲ್ಲವೂ ಕೂಡ ನೆನಪಾಗ್ತದೆ. ನಮ್ಮ ಜೊತೆ ಮಕ್ಕಳದೆಲ್ಲ ಪ್ರಿಯವಾದಂತಹ ಅಜ್ಜಿ ಅಂಗಡಿಗೆ ಅಂತೇಳಿ ಹೇಳಿ ಎಲ್ಲಿ ಬರ್ತಾರ, ಅಜ್ಜಿ ಅಂಗಡಿಯ ಅಜ್ಜಿ ಇವರು. ನಾವಿರುವಾಗ ಕಾಮತ್ರ ಅಂಗಡಿ ಅಂತೇಳಿ ಹೇಳೋದಿತ್ತು. ಸೊ ಆಗ ನಾವು ತಗೊಂಡು ಬರ್ತಾ ಇದ್ದದ್ದು ಈ ಪೈಸೆಗಳು, 20 ಪೈಸೆ, 50 ಪೈಸೆ. ಈಗ ಇದ್ರಲ್ಲಿ ಏನಾದ್ರು ಸಿಗ್ತದ? ಇದು ಏನಿಲ್ಲ, 50 ಪೈಸೆಲ್ಲೂ ಏನೂ ಸಿಗುದಿಲ್ಲ. 50 ಪೈಸೆಗೆ ಚಾಕ್ಲೇಟ್ ಸಿಗ್ತದೆ, ಇದು ಎಲ್ಲ ಸಿಗ್ತದೆ. ಸಿಗ್ತದೆ. 50 ಪೈಸೆಯಿಂದ ಸ್ಟಾರ್ಟ್ ಆಗುದು ಈಗ. 50 ಪೈಸೆಯಿಂದ ಅಲ್ಲ, 1 ರೂಪಾಯಿಗೆ 2 ಚಾಕ್ಲೇಟ್. ಹಾಗೆ ಅಂದ್ರೆ 50 ಪೈಸೆ ನಾಣ್ಯ ಅಷ್ಟು ಚಾಲ್ತಿ ಇಲ್ಲ, ಚಾಲು ಇಲ್ಲ. 1 ರೂಪಾಯಿಗೆ 2 ಕೊಡುವಂತದ್ದು. ಸರಿ, ಈ ಒಂದು ಅಂಗಡಿ ಸ್ಟಾರ್ಟ್ ಆಗಿ ಎಷ್ಟು ಸಮಯ ಆಯ್ತು? ಇದು ಸ್ಟಾರ್ಟ್ ಆಗಿ 39 ವರ್ಷ ಆಯ್ತು. 1986ರಲ್ಲಿ ಓಪನ್ ಮಾಡಿದ್ದು ಅಂಗಡಿ.
ಆಮೇಲೆ ಇದು ನಡೀತಾ ಉಂಟು. ಈ ಡಬ್ಬಿ ನಾನು ಹೇಳಿದೆ ವೀಕ್ಷಕರದು ಸುಮಾರು ಇದೆ, ಒಂದು ಡಬ್ಬಿಯಲ್ಲಿ ಇದ್ದದ್ದು ಮತ್ತೊಂದು ಡಬ್ಬಿಯಲ್ಲಿ ಇಲ್ಲ ಅಂತ ಹೇಳಿ. ಸೊ ನಮ್ಗೆ ಒಂದು ರಪ್ಪ ಒಂದು ಹೆಸರು ಹೇಳ್ಬೋದ ಏನೇನೆಲ್ಲ ಇದೆ ಅಂತ ಹೇಳಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಹುಳಿ ಪೆಪ್ಸಿ 1 ರೂಪಾಯಿಗೆ 2. ಇದೆ ಅಂತ 1 ರೂಪಾಯಿಗೆ 1 ಜಾಮೂನ್, ಗುಲಾಬ್ ಜಾಮೂನ್ 1 ರೂಪಾಯಿಗೆ 1. ಆಮೇಲೆ ಇದು ಹುಳಿ ಪೆಪ್ಸಿ 1 ರೂಪಾಯಿಗೆ 2. ಹುಳಿ ಪೆಪ್ಸಿ. ಇದು ಚೋಕೋ ಚೋಕಿ ಅಂತ ಹೇಳ್ತಾರೆ, ಇದು 2 ರೂಪಾಯಿಗೆ 1. ಇದು ಪೇಡ 2 ರೂಪಾಯಿಗೆ ದೂದ್ ಪೇಡ. 2 ರೂಪಾಯಿ ಒಂದಕ್ಕೆ. ಆಮೇಲೆ ಇದು ಸಹ 2 ರೂಪಾಯಿಗೆ 1 ಸ್ವೀಟ್. ಆಮೇಲೆ ಇದು ಖರ್ಜೂರದ ಮೈಸೂರು ಪಾಕ. ಮೈಸೂರು ಪಾಕ ಅಲ್ಲ ಅದು, ಹಾಗೆ ಕಾಣ್ತದೆ. ಇದು ಖರ್ಜೂರದ ಪಾನ, ಇದಕ್ಕೆ 5 ರೂಪಾಯಿ. ಮತ್ತೆ ಇದು ಹುಳಿದ್ದು, ಇದು ಮೆಣಸೆಲ್ಲ ಹಾಕಿ ಖಾರ ಇದೆ, ಹುಳಿ ಇದೆ, ಸಿಹಿ ಇದೆ, 5 ರೂಪಾಯಿ 1. ಮತ್ತೆ ಇದು ಜುಜುಪ್ಸ್ ಅಂತ ಹೇಳ್ತಾರೆ, 1 ರೂಪಾಯಿ. ಇದೆಲ್ಲ ಸಂತುಮಾರಿಗೆಲ್ಲ ಹೋಗುವಾಗೆಲ್ಲ ಸಿಗ್ತಾ ಇದೆ ಅಲ್ವಾ? ಹೌದು. ಕಲ್ಕಲ್ಲರ್ ಉಂಟು. ಹೌದು. ಇದು ಇದ್ದದ್ರಲ್ಲಿ ನನ್ನ ಫೇವ್ರೆಟ್. ನಾನು ಈಗಲೂ ಕೂಡ ಹೆಚ್ಚಾಗಿ ಬರುವಾಗ ಇದನ್ನು ತಗೊಳ್ತೇನೆ. ದೂದ್ ಪೇಡ ಅಂತ ಪಾಲ್ಗೋವಾ 2 ರೂಪಾಯಿ. ಸೂಪರ್ ಇರ್ತದೆ. ಹೌದು. ಮತ್ತೆ ಇದು ಕಾಯಿನ್, ಗೋಲ್ಡ್ ಕಾಯಿನ್ ಚಾಕ್ಲೇಟ್ 2 ರೂಪಾಯಿ. ಗೋಲ್ಡ್ ಕಾಯಿನ್. ಹೌದು. ಆಮೇಲೆ ಇದು ಉಪ್ಪಿನಕಾಯಿ ಅಲ್ಲ, ಮತ್ತೆ ಇದು ಕ್ಲಾಸಿಕ್ ಡೋರೆಮೋನ್ ಅಂತ. ಹೌದು. ಇದು ಹಣ್ಣಿನ ಸಿಸಿ ಸ್ಟಿಕ್ ಹೇಳ್ತಾರೆ ಅದಕ್ಕೆ. ಹಣ್ಣಿನ ಇದು ರಸ ಇದೆ ಇದ್ರೊಳಗೆ, ಅದು ಎಳಿಬಹುದು. ನಾವೆಲ್ಲ ಇರುವಾಗೆಲ್ಲ ಇದೆಲ್ಲ ಇರ್ಲಿಲ್ಲ. ಅಪ್ಪ ಜಾಮೂನ್ ಮತ್ತೆ ಇದೆಲ್ಲ ಮುಚ್ಚಳಲ್ಲಿ ಅದರದ್ದು ಕಾಲ ಬೇರೆ. ಆದ್ರೆ ಈಗಿನ ಮಕ್ಕಳ ಲೈಕಿಂಗ್ಸ್ ಬೇರೆ. ಮತ್ತೆ ಇದು ಎಲ್ಲ ಮೆಂಟೋಸ್ 1 ರೂಪಾಯಿ. ಇದು ಮೆಂಟೋಸ್ ಅಲ್ಲ, ಇದು ಬೇರೆ. ಇದು ಯಾವುದು? ಒಂಥರ ಕಿಟ್ಕೆಟ್ ಆಗಿ ಚಾಕ್ಲೇಟ್, 5 ರೂಪಾಯಿ ಅದಕ್ಕೆ. ಕಿಟ್ಕೆಟ್ ಹಾಗೆ ಬ್ರೇಕ್ ಟೈಮ್. ಇದಕ್ಕೆ ಇದು ಒಂಥರ ಮಂಚಾಗೆ 2 ರೂಪಾಯಿದು. 2 ರೂಪಾಯಿದು. ಇದು ಒಂಥರ ಐಸ್ ಕ್ರೀಮಿನ ತರ ಹುಳಿ ಇದು ಚಾಕ್ಲೇಟ್. ಇದಕ್ಕೆ 1 ರೂಪಾಯಿ. ಮತ್ತೆ ಇದಕ್ಕೆ 5 ರೂಪಾಯಿ ಹಾಲಿನ ಇದು ಚಾಕ್ಲೇಟ್. ಮತ್ತೆ ಇದು ಹುಳಿದ್ದು ರೋಲ್, ಇದಕ್ಕೆ 1 ರೂಪಾಯಿ. ಇದಕ್ಕೆ ಇದು ಜೆಲ್ಲಿ 5 ರೂಪಾಯಿ. ನೋಡೋಕೆ ಬಾರಿ ಚಂದ ಉಂಟು, ಕಲರ್ಫುಲ್. ಅದು ಸಣ್ಣ ಮಕ್ಕಳು ಇಷ್ಟಪಡ್ತಾರೆ. ಸರಿ, ಇದು ಹಾಜ್ಮೂಲ. ಹೌದು, 2-3 ಟೈಪಿನ ಹಾಜ್ಮೂಲಗಳಿವೆ. ನೋಡಿ ಇಲ್ಲಿ ಬನ್ನಿ, ಇದೆಲ್ಲ ಬೇರೆ ಬೇರೆ ವೆರೈಟೀಸ್ ಹಾಜ್ಮೂಲ. ಹೌದು, ಪುದೀನ ಹಾಜ್ಮೂಲ, ಆಮ್ಲ ಹಾಜ್ಮೂಲ, ಕೋಲಾ ಹಾಜ್ಮೂಲ ಎಲ್ಲ. ಇದು ಮೆಂಟೋಸ್. ಹೌದು, ಆರೆಂಜ್ ಮೆಂಟೋಸ್. ಇದು ತರದ್ದು. ಇದು 5 ರೂಪಾಯಿದು 24 ಕ್ಯಾರೆಟ್ ಗೋಲ್ಡ್ ಅಂತ. 24 ಕ್ಯಾರೆಟ್ ಗೋಲ್ಡ್. ಹೌದು, ಇಲ್ಲ ಸುಮ್ಮನೆ. ಇದು 1 ರೂಪಾಯಿ. ಹೌದು. ಇದು ವೈಟ್ ಹಾರ್ಟ್, ಇದು ಡಾರ್ಕ್ ಹಾರ್ಟ್ 1 ರೂಪಾಯಿ. ಯಾವ ಹಾರ್ಟ್ ಬೇಕಾ ಆ ಹಾರ್ಟ್. ಆಮೇಲೆ ಇದು 1 ರೂಪಾಯಿದು ಟೆಡ್ಡಿ ಬೇರ್ ಉಂಟಲ್ಲ, ಆ ಚಾಕ್ಲೇಟ್. ಆಮೇಲೆ ನೋಡಿ, ಈಗ ಹುಡುಗ ಬಂದ, ತಗೋ ಏನ್ ಬೇಕು? ಪೆಪ್ಸಿ. ಕಿತ್ಲೆ ಜಾವುಕ ಕನ್ನಡ ಎಷ್ಟು ಸಿಗ್ತದೆ? ಪೆಪ್ಸಿಯಾ ಎಷ್ಟು ಬೇಕು ನಿಂಗೆ? ಎಷ್ಟು ಬೇಕು ಪೆಪ್ಸಿ? 25 ಬೇಕಾ? 25 ಸಿಗ್ತದೆ. 25 ಸಿಗ್ತದೆ. 15 ಸಾಕಾ? 25 ಕೊಡುದಾ? 1 ಮಿನಿಟ್ ಬಂದು ಮಾಡಿ. 8 3 11 12 2 13 ಪೆಪ್ಸಿ ಎಷ್ಟಿದಕ್ಕೆ ಒಂದಕ್ಕೆ? 4 ರೂಪಾಯಿ. 13 15 15 ಜನ. ಎಳ್ಳು ಜ್ಯೂಸ್. ಈಗ ಬೇಸಿಗೆಗಾಲದಲ್ಲಿ ಇದನ್ನೇ ಹೆಚ್ಚಾಗಿ ಇಷ್ಟಪಡ್ತಾರೆ. ಎಳ್ಳು, ರಾಗಿ, ಅದೆಲ್ಲವೂ ಇದೆ. ಹೌದು, ಅದಕ್ಕೆಲ್ಲ 7 ರೂಪಾಯಿ. ಬರೀ 7 ರೂಪಾಯಿ. ಇದೇನಿದು ಚಾಕ್ಲೇಟಾ? ಇದು ಹುಳಿ ಪೆಪ್ಸಿ. ಹುಳಿ ಪೆಪ್ಸಿ. ಸರಿ, ಚಾಕ್ಲೇಟ್ ಏನೇನಿದೆ ಅಂತ ಹೇಳಿ ನೋಡೋದನ್ನು ಮುಂದುವರಿಸೋಣ. ಇದು ಡಿಮಾಂಡ್ ಜಾಸ್ತಿ ಉಂಟೇನಾ? ಮುಗ್ದಿದೆ.
ಅದೆಲ್ಲ ಮುಗಿತದೆ. ಎಲ್ಲ ತರದ್ದು ಇದು ನೋಡಿ, ಸೆಂಟರ್ ಫ್ರೆಶ್, ಬೂಮರ್, ಇವೆಲ್ಲ ಬೂಮರ್ ಇತ್ತು ನಾನು ಚಿಕ್ಕವಳಿರುವಾಗದಿಂದ. ಇದು ಹುಳಿದು ಚಾಕ್ಲೇಟ್, ಇದು ಚಿಂಗಮ್, ಇದು ಸೆಂಟರ್ ಮಿಂಟ್ ಫ್ರೆಶ್, ಮತ್ತೆ ಇದು ಸೆಂಟರ್ ಫ್ರೆಶ್. ನಿಮ್ಮಲ್ಲಿ ಎಲ್ಲ ಜಿಪೇ ಎಲ್ಲ ಇದು ಮಾಡೋದು ಇಲ್ಲ? ಇಲ್ಲ ಅಂದ್ರೆ ಇದೆ ಹಣವನ್ನೇ. ಹೌದೌದು, ಕ್ಯಾಶ್ ಅಂಡ್ ಕ್ಯಾರಿ. ಕ್ಯಾಶ್ ಅಂಡ್ ಕ್ಯಾರಿ. ಇದು ಹ್ಯಾಪಿಡೆಂಟ್, ಮತ್ತೆ ಅದು ಬೂಮರ್. ಹೌದು, ಇದೆಲ್ಲ 50 ಪೈಸೆ ಚಾಕ್ಲೇಟ್. 1 ರೂಪಾಯಿಗೆ 2. 50 ಪೈಸೆ ಈಗ ಇಲ್ಲ, ಆದ ಕಾರಣ 1 ರೂಪಾಯಿಗೆ 2. ಇದು ಇದ್ರದ್ದು ಲಿಚಿ, ಇದು ಬನಾನಾ, ಇದು ಹುಳಿದ್ದು ಚಾಕ್ಲೇಟ್, ಇದು ಪೇರಳೆದ್ದು ಚಾಕ್ಲೇಟ್, ಆಮೇಲೆ ಇದು ಕಾಫಿ ಚಾಕ್ಲೇಟ್, ಆಮೇಲೆ ಇದು ಸ್ಟ್ರಾಬೆರಿ ಚಾಕ್ಲೇಟ್, ಇದು ಇದು ಅನಾನಸ್ ಇದ್ದು, ಮತ್ತೆ ಇದು ಗ್ರೀನ್ ಆಪಲ್. ಇವೆಲ್ಲ 50 ಪೈಸೆ ಅವು, 1 ರೂಪಾಯಿಗೆ 2. ಹಾಗೆ. ಸೊ ಇದಿಷ್ಟುಂಟು ಇದರಲ್ಲಿ. ನೀವೇನಾದ್ರೂ ಒಂದು ಟೈಮ್ ಪಾಸಿಗೆ ಅಥವಾ ನಿಮ್ಗೆ ಏನಾದ್ರೂ ಒಂದು ಸಿಹಿ ತಿನ್ಬೇಕು ಅಂತ ಹೇಳುವಾಗ ನೀವು ತಿನ್ನುದುಂಟ ಇದರಲ್ಲಿ? ಇಲ್ಲ. ಆದ್ರೂ ಇದ್ರಲ್ಲಿ ನಿಮ್ಮ ಇಷ್ಟದ್ದು ಅಂತ ಹೇಳಿ, ಈಗ ನನ್ನದು ಇದಿಷ್ಟು ನೀವು ಹೇಳಿದ್ದು, ಇದ್ರಲ್ಲಿ ನಂದು ಇಷ್ಟದಿದು ಓಕೆ ಮಾಲ್ಗೋವಾ. ಸೊ ನಿಮ್ಮ ಇಷ್ಟದ್ದು ಹಾಗೆಂತಾದ್ರೂ ಉಂಟಾ? ಏನಿಲ್ಲ, ಆದ್ರೆ ಈ 50 ಪೈಸೆ ಚಾಕ್ಲೇಟ್ ಕೆಲವು ಇಷ್ಟ ಆಗ್ತವೆ, ಹುಳಿ ಮತ್ತು ಸಿಹಿ. ಓಕೆ, ಈ ಚಾಕ್ಲೇಟ್ ಅನ್ನು ಬಿಟ್ಟು ಮತ್ತೆ ಏನೇನಿದೆ ನಿಮ್ಮಲ್ಲಿ? ಇದು ಪೆಪ್ಸಿ ಇದೆ, ಕೋಲಾ ಪೆಪ್ಸಿ, ಮತ್ತೆ ಎಲ್ಲ ನಮ್ಮನಿದು ಪೆಪ್ಸಿ ಇದೆ, ಮತ್ತೆ ಹಾಲಿನ ಪೆಪ್ಸಿ ಇದೆ 10 ರೂಪಾಯಿದು, ಮತ್ತೆ ಇದು ಇದು ಕೋಲ್ಡ್ ಡ್ರಿಂಕ್ಸ್ ಉಂಟು, ಮತ್ತೆ ಇವುಗಳೆಲ್ಲ ಉಪ್ಪಿನಕಾಯಿಗಳು, ಮತ್ತೆ ಇದು ಪಪ್ಪಿ ಜಾಮ್ ಅಂತ ಹೇಳ್ತಾರೆ ಇದಕ್ಕೆ, 1 ರೂಪಾಯಿದು, ಮತ್ತೆ ಇದು ಬೆಲೂನ್ಸ್, ಮತ್ತೆ ಇದು ಮಾಮ ಅಂತ ಹೇಳ್ತಾರೆ, ಇದು ಭಾರಿ ಮಕ್ಕಳಿಗೆ ಇಷ್ಟ. ಮಾಮ ಅಂತ ಹೇಳಿ? ಹೌದು ಹೌದು, ಮಾಮ. ಇದು 1 ರೂಪಾಯಿ ಇದಕ್ಕೆ, ಮಾಮಕ್ಕೆ. ಒಳ್ಳೆ ಶಬ್ದ ಇದೆ ಮಾಮಕ್ಕೆ. ಇದು ಶಾವಿಗೆ ಹೇಳ್ತಾರೆ ಹಾಗೆ. ಸೊ ಈ ಅಂಗಡಿಗೆ ಕೇವಲ ಪ್ರೈಮರಿ ಮಕ್ಕಳು ಮಾತ್ರ ಅಲ್ಲ, ಪ್ರೈಮರಿ, ಹೈಸ್ಕೂಲ್, ಅದೇ ರೀತಿ ಪದವಿ ಪೂರ್ವ ಕಾಲೇಜಿನವರು, ಡಿಗ್ರಿ ಕಾಲೇಜಿನವರು, ಎಲ್ಲ ನಮ್ಮ ಆಸುಪಾಸಿನ ಯಾವ ಯಾವ ಒಂದು ವಿದ್ಯಾಸಂಸ್ಥೆಗಳೆಲ್ಲ ಉಂಟು ಎಲ್ಲರೂ ಕೂಡ ಅವರ ಶಾಲೆ ಬಿಟ್ಟಾಗ ಬರುವಂಥದ್ದು ಇದೇ ಅಂಗಡಿಗೆ. ಇದು ಅಂಗಡಿ ನಾನು ಚಿಕ್ಕವಳಿರುವಾಗ ಹೇಗಿತ್ತು ಅದೇ ರೀತಿಯಲ್ಲಿದೆ, ಯಾವ ಚೇಂಜಸ್ ಕೂಡ ಇಲ್ಲ. ಅದೇ ಸುಮಾರು ಡಬ್ಬಿಗಳು, ಅದರಲ್ಲಿ ಬೇರೆ ಬೇರೆ ರೀತಿಯ ಚಾಕ್ಲೇಟ್ಸ್ಗಳು, ಅತಿ ಕಡಿಮೆ ಬೆಲೆಗೆ ಒಳ್ಳೊಳ್ಳೆಯ ಒಂದು ಆಹಾರ ಖಾದ್ಯ ಎಲ್ಲವೂ ಇಲ್ಲಿ ಸಿಗ್ತದೆ. ಸ್ಪೆಷಲಿ ಈಗ ಸಮ್ಮರ್ ಸೀಸನಲ್ಲಿ ಜ್ಯೂಸ್, ಸಮೋಸ, ಪೆಪ್ಸಿ ಇಂಥದ್ದೆಲ್ಲ ಜಾಸ್ತಿ ಸೇಲ್ ಆಗ್ತದೆ ಅಂತೇಳಿ ಇವರು ಹೇಳ್ತಾರೆ. ಈ ಅಂಗಡಿಯನ್ನ ನೀವು ಹೇಳಿದ ಹಾಗೆ ಸುಮಾರು 39 ವರ್ಷದಿಂದ ನಡೆಸ್ತಾ ಇದ್ದೀರಿ. ಸೊ ಹೇಗೆ ಈಗ ನೀವು ಒಬ್ಬರೇ ಇದನ್ನ ನಡೆಸ್ತಾ ಇದ್ದೀರಿ, ಹೇಗೆ ನಿಭಾಯಿಸ್ತಾ ಇದ್ದೀರಿ, ಮತ್ತೆ ಇದು ನಿಮ್ಗೆ ಎಷ್ಟು ಒಂದು ಖುಷಿಯನ್ನ ಕೊಟ್ಟಿದೆ ಈ ಒಂದು ವೃತ್ತಿ? ಇದು ನನಗೆ ವ್ಯಾಪಾರ ನನ್ನ ಬೈ ಬರ್ತೆ ನನಗೆ ಬಂದಿದೆ, ನನ್ನ ಹೆರಿಡಟರಿ ಆಗಿ. ಆದ ಕಾರಣ ನನಗೆ ನನ್ನ ಫುಲ್ ಇಷ್ಟ ವ್ಯಾಪಾರ, ಫಸ್ಟ್ ಪ್ರಿಫರೆನ್ಸ್ ಇದೆ. ಬೇರೆ ಆಕ್ಯುಪೇಷನ್ ನನಗೆ ಇಷ್ಟ ಇಲ್ಲ, ನನಗೆ ವ್ಯಾಪಾರ ಮಾತ್ರ ನನಗೆ ತುಂಬಾ ಇಷ್ಟ. ನನಗೆ ತುಂಬಾ ಖುಷಿ ಅಂದ್ರೆ ನನ್ನ ಉಸಿರಿನಲ್ಲಿ ಸಹ ವ್ಯಾಪಾರ ತುಂಬಿಕೊಂಡಿದೆ. ನನಗೆ ವ್ಯಾಪಾರ ಬಿಟ್ಟು ಮತ್ತೆ ಯಾವುದೆಲ್ಲೂ ಅಷ್ಟು ಇದಿಲ್ಲ, ಇಂಟ್ರೆಸ್ಟ್ ಇದೆ. ಓಕೆ, ಥ್ಯಾಂಕ್ ಯು. ಈಗ ನಾವು ಹೊರಡ್ತಾ ಇದ್ದೇವೆ. ತುಂಬಾ ಥ್ಯಾಂಕ್ಸ್ ಈ ಒಂದು ಅಂಗಡಿಯ ಎಲ್ಲ ವಿಷಯಗಳನ್ನು ಹೇಳಿದಕ್ಕೆ. ನಮ್ಮ ಒಂದು ಹಳೆಯ ನೆನಪು ಎಲ್ಲ ಮತ್ತೆ ತಾಜಾ ಆಯ್ತು. ಸೊ ಈ ಚಾಕ್ಲೇಟ್ ಇದು ನಂಗೆ ಬೇಕು, ಇದು ನನ್ನ ಫೇವರೇಟ್ ಅಂತೇಳಿ ಹೇಳಿದ್ದೆ. ಸೊ ಇದನ್ನ ಒಂದು 4 ಕೊಡಿ. ಯಾಕಂತೇಳಿ ಹೇಳಿದ್ರೆ ಒಬ್ಬ ಹುಡುಗ ನನ್ ಕರೆದಿದ್ದಾನೆ, ಅವನು ವಿಡಿಯೋ ಮಾಡ್ತಾ ಇದ್ದಾನೆ, ಅವನಿಗೂ 2 ಕೊಡಬೇಕು ನಾನು, ಕಡೆಗೆ ನನಗೂ 2 ಬೇಕು. ಸೊ ತುಂಬಾ ಥ್ಯಾಂಕ್ಸ್. ಎಲ್ಲ ಒಂದು ನೆನಪುಗಳು ಪ್ರತಿಯೊಂದು ತಾಜಾ ಆಯಿತು. ಮತ್ತೊಮ್ಮೆ ನನ್ನ ಫೇವ್ರೇಟ್ ಇದನ್ನ ಕೂಡ ತಿನ್ನುವ ಹಾಗೆ. ಸೊ ಈಗ ಹೊರಡುವ. ನಾವು ಮಕ್ಕಳ ಪ್ರೀತಿಯ ಅಜ್ಜಿ ಅಂಗಡಿಯಲ್ಲಿ ಇವರ ಒಂದು ಕೆಲವೊಂದು ಮಾತುಗಳನ್ನ ಕೇಳಿದೆವು. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.